ಸರ್ವದೇವೋತ್ತಮನು ಸರ್ವಗ ಸರ್ವಗುಣ ಸಂಪೂರ್ಣ ಸರ್ವದ ಸರ್ವತಂತ್ರ ಸ್ವತಂತ್ರ ಸರ್ವಾಧಾರ ಸರ್ವಾತ್ಮ ಸರ್ವತೋಮುಖ ಸರ್ವನಾಮಕ ಸರ್ವಜನ ಸಂಪೂಜ್ಯ ಶಾಶ್ವತ ಸರ್ವಕಾಮದ ಸರ್ವಸಾಕ್ಷಿಗ ಸರ್ವಜಿತ್ ಸರ್ವಾ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಸರ್ವದೇವೋತ್ತಮನು ಸರ್ವಗ ಸರ್ವಗುಣ ಸಂಪೂರ್ಣ ಸರ್ವದ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಶ್ರೀ ಪರಮಾತ್ಮನ ಮಹಾಮಹಿಮೆಗಳನ್ನೇ ವಿಸ್ತಾರವಾಗಿ ಹೇಳುತ್ತಾರೆ. ಸರ್ವದೇವೋತ್ತಮ, ಸಮಸ್ತ ದೇವತಾ ವರ್ಗಗಳಿಂದ ಉತ್ತಮೋತ್ತಮನು. ಶ್ರೀ ಪರಮಾತ್ಮನು ಸರ್ವೋತ್ತಮ, ಸಮಾಭ್ಯಧಿಕ ಶೂನ್ಯನು, ಅವನಿಗೆ ಸಮರಾರೂ ಇಲ್ಲ ಎಂದ ಮೇಲೆ ಅಧಿಕತ್ವ ಮತ್ತೆಲ್ಲಿಂದ ಬಂದೀತು? ಸರ್ವಗ, ಸರ್ವತ್ರ ವ್ಯಾಪ್ತನು. ಗ ಅಕ್ಷರಕ್ಕೆ ಗಮನ, ಪ್ರದೇಶ, ವ್ಯಾಪ್ತಿ ಎಂದರ್ಥ. ಅಣು ರೇಣು ತೃಣಕಾಷ್ಟ ಪರಿಪೂರ್ಣನು. ಚೇತನರಲ್ಲಿ ಬಿಂಬರೂಪನಾಗಿಯೂ ಜಡ ವಸ್ತುಗಳಲ್ಲಿ ಕಣಕಣದಲ್ಲೂ ಸರ್ವತಮನಾಗಿ ಸೂಕ್ಷ್ಮತಮನಾಗಿ ವ್ಯಾಪ್ತ ರೂಪದಿಂದ ತುಂಬಿ ಹರಡಿದ್ದಾನೆ. ಶ್ರೀ ಪರಮಾತ್ಮನ ಅಂತಸ್ತಿತ್ವ ಇಲ್ಲದಿದ್ದರೆ ಚೇತನರಾಗಲಿ ಜಡಗಳಾಗಲಿ ಅಸ್ತಿತ್ವವನ್ನು ಹೊಂದುವುದಿಲ್ಲ. ಚರಾತ್ಮಕವಾದ ಜಗತ್ತಿನಲ್ಲಿ ಸ್ಥಿತ್ವತ್ವಕ್ಕೆ ಶ್ರೀ ಪರಮಾತ್ಮನ ವ್ಯಾಪ್ತಿಯೇ ಕಾರಣ. ಸರ್ವಗುಣ ಸಂಪೂರ್ಣ, ಜ್ಞಾನ, ಆನಂದ, ಶಕ್ತಿ, ಸೌಂದರ್ಯ, ವೀರ, ಈಶತ್ವ, ಸರ್ವತಂತ್ರ ಸ್ವಾತಂತ್ರ್ಯ ಇತ್ಯಾದಿ ಸಕಲ ಸದ್ಗುಣಗಳಲ್ಲಿಯೂ ಪರಿಪೂರ್ಣನು. ಅನಂತ ಕಲ್ಯಾಣ ಗುಣಗಣ ಭರಿತನು. ನಿರ್ದೋಷ ವಸ್ತು. ಪ್ರತಿಗುಣವೂ ಪರಿಪೂರ್ಣ, ನ್ಯೂನ್ಯಾತಿರೇಕಗಳೇ ಇಲ್ಲ. ಅನಾದ್ಯನಂತ ಕಾಲದಿಂದ ಗುಣಪೂರ್ಣತ್ವವೇ ಶ್ರೀಹರಿಯ ವೈಶಿಷ್ಟ್ಯ. ಸರ್ವದಾ, ಸರ್ವಜೀವರಿಗೆ ಅವರವರಿಗೆ ಯೋಗ್ಯತಾನುಸಾರ ಯಾವ ವಿಧವಾದ ವೈಷಮ್ಯವೂ ಇಲ್ಲದೆ ಅಭೀಷ್ಟಗಳನ್ನು ಕೊಡುವ ಉದಾರ ಮೂರ್ತಿ. ಇದರಿಂದ ಸತ್ಯ ಸಂಕಲ್ಪನು. ಸರ್ವತಂತ್ರ ಸ್ವತಂತ್ರನು. ತಂತ್ರ ಅಂದರೆ ಜೀವ ಜಡಗಳ ಸಹಜವಾದ ಸ್ವಭಾವವನ್ನು, ಯೋಗ್ಯತಾ ಸಾಮರ್ಥ್ಯವನ್ನು ಅಭಿವ್ಯಕ್ತ ಮಾಡುವ ತಂತ್ರ. ಜೀವರದೇ ಆದ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿಗಳಲ್ಲಿ ಪ್ರವೇಶಿಸಿ ಅವುಗಳನ್ನು ಕ್ರಿಯಾತ್ಮಕವಾಗಿ ಮಾಡುವ ಕ್ರಿಯಾವಿಶೇಷಕ್ಕೆ ತಂತ್ರ ಎಂದು ಹೆಸರು. ಇತರರ ಯಾವ ಸಹಾಯವೂ ಇಲ್ಲದೆ ತಾನೇ ತಾನಾಗಿ ತನ್ನಲ್ಲಿರುವ ಶಕ್ತ್ಯಾತ್ಮಕ ವೃತ್ತಿಗಳನ್ನು ಕ್ರಿಯಾತ್ಮಕವಾಗಿ ಮಾಡಬಲ್ಲ ಸಾಮರ್ಥ್ಯ ರೂಪವಾದ ಧರ್ಮಕ್ಕೆ ಸ್ವಾತಂತ್ರ್ಯ ಎಂದು ಹೆಸರು. ಈ ಧರ್ಮವು ಶ್ರೀ ಪರಮಾತ್ಮನ ಸ್ವರೂಪಗತ ಧರ್ಮವು. ಸಕಲ ಜೀವರ ಕರ್ತೃತ್ವ ಶಕ್ತಿ ಭಗವದಧೀನವಾಗಿದೆ. ಪರಮಾತ್ಮನ ಸ್ವಾತಂತ್ರ್ಯವು ಅನ್ಯಾಧೀನವಲ್ಲ, ಸಂಪೂರ್ಣವಾಗಿ ಸ್ವಾಧೀನವಾದದ್ದು. ಇದರಿಂದ ಸರ್ವತಂತ್ರ ಸ್ವತಂತ್ರನು. ಸರ್ವಾಧಾರ, ಸಕಲ ಚರಾಚರಾತ್ಮಕವಾದ ಜಗತ್ತಿಗೆ ಸಮಗ್ರವಾದ ಆಧಾರಭೂತನು. ಆಶ್ರಯದಾತನು. ಸಕಲರಿಗೂ ಇವನ ಆಶ್ರಯ, ಅವನಿಗೆ ಇನ್ಯಾರ ಆಶ್ರಯವೂ ಇಲ್ಲ, ತನಗೆ ತಾನೇ ಆಶ್ರಯವು. ಸಕಲವೂ ಭಗವದ್ ಅಧೀನವಾಗಿದೆ. ಸರ್ವಾತ್ಮ, ಆತ್ಮ ಶಬ್ದ ಉಭಯಾರ್ಥವಾಚ್ಯವಾದದ್ದು. ಜೀವನೂ ಚೇತನನಾದ್ದರಿಂದ ಆತ್ಮ ಶಬ್ದವಾಚ್ಯನು. ಸಕಲ ಜೀವರಲ್ಲಿ ಬಿಂಬರೂಪದಿಂದ ಅಂತರ್ಯಾಮಿಯಾಗಿ ಸಕಲ ಕ್ರಿಯೆಗಳನ್ನು ಜೀವರ ಪರವಾಗಿ ತಾನೇ ಮಾಡಿ ಶ್ರೀ ಪ್ರಾಣದೇವರು, ತತ್ವಾಭಿಮಾನಿ ದೇವತೆಗಳು, ತತ್ವಾಭಿಮಾನಿ ದೈತ್ಯರ ದ್ವಾರ ಮಾಡಿಸುತ್ತಿರುವ ಸರ್ವಾಂಶಸ್ಥಿತ ಭಗವದ್ರೂಪಕ್ಕೂ ಆತ್ಮ ಎಂಬ ನಾಮ. ಸರ್ವತೋಮುಖ, ಶ್ರೀಹರಿಯ ಸಹಸ್ರಪಾದ, ಕರ, ಅವಯವ, ಅಕ್ಷಿ, ಮುಖ ಇವುಗಳನ್ನು ಉಳ್ಳವನು. ಸಹಸ್ರ ಶಬ್ದಕ್ಕೆ ಅನಂತಾನಂತ ಎಂಬ ಹೆಸರು. ಸಹಸ್ರ ಶೀರ್ಷ, ಸಹಸ್ರಾಕ್ಷ, ಸಹಸ್ರಪಾತ್ ಇದು ಶ್ರುತಿವಚನ. ಸರ್ವತ್ರ ಇರುವವನು, ಅವನಿಲ್ಲದ ಸ್ಥಳವಿಲ್ಲ. ಅನಂತಾನಂತ ಮಹಿಮಾ ಸಂಪನ್ನನು. ಸರ್ವನಾಮಕ, ಸರ್ವಶಬ್ದ ವರ್ಣವಾಚ್ಯನು. ಸಕಲ ಶಬ್ದಗಳೂ ವರ್ಣಗಳೂ ಹೆಸರುಗಳೂ ಅವನಲ್ಲಿಯೇ ಇವೆ ಎನ್ನುವ ತಾತ್ಪರ್ಯ.
ಸರ್ವಜೀವರ ಜಡಗಳ ನಾಮವಾಚ್ಯನಾಗಿದ್ದಾನೆ. ಸರ್ವಜನ ಸಂಪೂಜ್ಯ, ಸಮಸ್ತ ಭಕ್ತ ಜನರಿಂದ ಚೆನ್ನಾಗಿ ಪೂಜಿತನಾದವನು. ಸಕಲ ಸಜ್ಜನರು ಅವನ ಪಾದಾರವಿಂದಗಳನ್ನೇ ಆಶ್ರಯಿಸಿ ಪೂಜಿಸುತ್ತಿರುವವರು. ಶಾಶ್ವತ ಅನಾದ್ಯನಂತ ಕಾಲದಿಂದಲೂ ಜನನ ಮರಣಾದಿಗಳಿಲ್ಲದ ಶಾಶ್ವತ ಸ್ವರೂಪನು, ಶಶ್ವದೇಕ ಪ್ರಕಾರವಾದ ಸ್ವರೂಪವುಳ್ಳವನು, ಚತುರ್ವಿಧ ನಾಶರಹಿತನು. ಈ ದೃಷ್ಟಿಯಿಂದ ಅನಾದಿ ನಿತ್ಯರಾದ ಜೀವರಿಂದ ಅತ್ಯಂತ ವಿಲಕ್ಷಣನು. ಸರ್ವಕಾಮದ, ತನ್ನನ್ನೇ ನಂಬಿ ಸ್ತುತಿಸುತ್ತಿರುವ ಭಕ್ತರ ಸರ್ವ ವಿಧವಾದ ಮನಸ್ಸಿನ ಅಭಿಲಾಷೆಗಳನ್ನು ಪೂರೈಸುವ ಮಹಾಪ್ರಭು. ಸರ್ವಸಾಕ್ಷಿಗ, ಸರ್ವಜೀವರ ಕರ್ಮಗಳಿಗೂ ಸಾಕ್ಷಿಭೂತನು. ಅವನಿಲ್ಲದ ಯಾವ ಕಾರ್ಯಗಳ ಅಭಿವ್ಯಕ್ತಿಯೂ ಆಗಲಾರದು. ಸರ್ವಜಿತ್, ಸರ್ವವನ್ನೂ ಜಯಿಸಿದವನು, ಅಜೇಯನು, ಸರ್ವಾಧಿಕಾರಿಯಾದ ಸಾರ್ವಭೌಮನು. ಇದರಿಂದ ಸರ್ವ ಶಬ್ದವಾಚ್ಯನು ಎಂದು ಶ್ರೀ ಜಗನ್ನಾಥದಾಚಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.